ನೋಡಿ, ಬೆಂಗಳೂರಿನಿಂದ ಬಹಳ ಹತ್ತಿರದಲ್ಲಿದೆ ಕೋಲಾರ. ನೀವು ಕೋಲಾರಕ್ಕೆ ಹೋಗಿರ್ತೀರಿ, ಯಾವಾಗಾರೆ ಕೋಲಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿ, ಹಾಳು ಸುರಿಯುತ್ತೆ ಕೋಲಾರ. ಹಿಂದೆ ಗಂಗರ ರಾಜಧಾನಿ ಆಗಿತ್ತು ಕೋಲಾರ. ಯಾಕಂತ ದರಿದ್ರತನ ಅದಕ್ಕೆ ಆವರಿಸ್ಕೊಳ್ತು ಅಂತಂತಂದರೆ, ಯಾರೂ ಉದ್ಧಾರ ಮಾಡುವಂಥ ನಾಯಕರಿಲ್ಲ ಅಲ್ಲಿ. ಈಗ ನೋಡಿ, ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಹೆಂಗೆ ಕಿತ್ತಾಡ್ತಾ ಇದ್ದಾರೆ ಅಂತಂತಂದರೆ, ಈ ರೀತಿ ಬರೀ ಕಿತ್ತಾಡುವಂಥ ನಾಯಕರು ಇದ್ದಿದ್ದರಿಂದೇ ಕೋಲಾರ ಈ ರೀತಿ ಆಗಿದೆ. ಇನ್ನೂ ಇವರು ಕಿತ್ತಾಟ ನಿಲ್ತಾ ಇಲ್ಲ. ಸಂಧಾನ ಸಭೆಯಲ್ಲೂ ಕೂಡ ಸಿಎಂ ಹಾಗೂ ಡಿಸಿಎಂ ಎದುರಿನೇ ಇಬ್ಬರು ಶರಂಪರ ಕಿತ್ತಾಡಿದ್ದಾರೆ. ನಮ್ಮ ಸೋಲಿ ನೀವು ಕಾರಣ, ನಿಮ್ಮ ಸೋಲಿ ನಾವು ಕಾರಣ. ಈ ರೀತಿ ಒಂದು ಹಂತದಲ್ಲಿ ಮಾತು ಬೆಳೆದು ಇನ್ನೇನು ನೀನು ತಾನು ಅನ್ನುವಷ್ಟರ ಮಟ್ಟಿಗೆ ಹೋಗಿತ್ತು. ಇದೆಲ್ಲ ನೋಡಾದ್ಮೇಲೆ ಸಿಎಂಗೂ ಡಿಸಿಎಂಗೂ ಅನ್ನಿಸ್ತು, ಇದ್ಯಾಕೋ ಉದ್ಧಾರ ಹಂಗೆ ಕಾಣಲ್ಲ, ಇದು ಬರ್ಕತ್ತಾಗಲ್ಲ. ಹೀಗಾಗಿ ನೀವೇ ನಿರ್ಧಾರ ಮಾಡ್ಕೊಂಡ್ರಪ್ಪ ಅಂತ ಈಗ ಮುನಿಯಪ್ಪ ಅಳಿಯನಿಗೂ ಕೂಡ ಟಿಕೆಟ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಹಿಂದೇಟು ಹಾಕಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಮುನಿಯಪ್ಪನವ್ರಿಗಾಗಿರ್ಬೋದು, ಮುನಿಯಪ್ಪನವರ ಕುಟುಂಬದ ಕುಡಿಗಳಿಗಾಗಿರ್ಬೋದು ಕೊಡಬೇಡಿ ಟಿಕೆಟನ್ನು ಸೊ ಅನ್ನುವಂಥ ಪ್ರೆಷರ್ ರಮೇಶ್ ಕುಮಾರ್ ಈಗಾಗಲೇ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ದಿಲ್ಲಿ ತನಕ ಹೋಗಿ ಬಂದಿದ್ದಾರೆ. ಮುನಿಯಪ್ಪ ಕೂಡ ನಿರಂತರವಾಗಿ ಗೆದ್ದು ಬಂದಿರುವಂಥವ್ರು, ಮಂತ್ರಿ ಆಗಿದ್ದರು. ಉದ್ಧಾರ ಆಗಿರೋದೆಷ್ಟು ಕೋಲಾರ?